ಟೈಮ್ ಕೀಪಪ್ ಮಾಡೋದು ಒಂದು 50 ವರ್ಷದಿಂದ ನನ್ನ ಕ್ಲಾಸ್ನಲ್ಲಿ ಮೊದಲನೇ ಪಾಠ. ಅದಕ್ಕೂ ಮುಂಚೆ ನಾನು ಯಾವತ್ತೂ ಯಾರನ್ನೂ ಕಾಯಿಸಿದ್ದಿಲ್ಲ. ನನಗೊಂಥರ ಅವಸರ ಜಾಸ್ತಿ. ಕರೆಕ್ಟಾಗಿ ಆ ಟೈಮ್ನಲ್ಲಿ ಇದ್ಬಿಡ್ಬೇಕು. ಊರಿಗೆ ಮುಂಚೆ ಅಂತ ಮನೇಲಿ ಬೈಯೋರು. ಟೈಮ್ ಕೀಪಪ್ ಮಾಡೋದ್ರಿಂದ ಅದು ಬರೀ ಒಂದು ಆದರ್ಶ ಅಲ್ಲ, ಅದರ ಟೈಮ್ದು ವ್ಯಾಲ್ಯೂ ಗೊತ್ತಾಗಕ್ಕೆ ಶುರುವಾಯಿತು. 10 ಕೆಲಸ ಬೇರೆಯವ್ರಿಗಿಂತ ಜಾಸ್ತಿ ಮಾಡೋಕ್ಕಾಯಿತು. ಟೈಮ್ ಸಿಕ್ತು, ಎಷ್ಟೊಂದು ಆಪರ್ಚುನಿಟಿ ಸಿಕ್ತು, ನನಗೆ ಎನರ್ಜಿ ಬಿಲ್ಡಪ್ ಆಯಿತು, ಕ್ರಿಯೇಟಿವಿಟಿ ಬಂತು. ಟೈಮ್, ಕಾಲ ಶಿವನ ಇನ್ನೊಂದು ರೂಪ. ಈ ಕಾಲನ ಬಹಳ ಆಳವಾಗಿ ತಿಳ್ಕೊಂಡಿರೋರಿಗೆ ಗೊತ್ತು ಅದು ಎಷ್ಟು ಬೆಲೆ ಇದೆ ಅಂತ. ನಾನೆಲ್ಲರಿಗೂ ಇನ್ಸಿಸ್ಟ್ ಮಾಡ್ತೀನಿ, ಟೈಮ್ ಕೀಪಪ್ ಮಾಡಿ. ಅಥವಾ ಅದು ಆಗದೇ ಇದ್ರೆ ಜವಾಬ್ದಾರಿ ತಗೊಳ್ಳಿ. ಇದರ ಪರಿಣಾಮ ನಿಮಗೆ ಕಾಯ್ತಾ ಇರೋರ ಮೇಲೆ, ಅವ್ರ ಕೆಲಸದ ಮೇಲೆ, ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ. ಎಲ್ಲರಿಗೂ ತೊಂದರೆ ಆಗತ್ತೆ. ಡಿಸ್ಟ್ರಾಕ್ಟ್ ಮಾಡ್ತೀವಿ, ಡಿಸ್ಟರ್ಬ್ ಮಾಡ್ತೀವಿ, ತುಂಬ ಡಿಸಾರ್ಷನ್ಸ್. ಇದರಿಂದ ಅವ್ರೇನು ಅನ್ಕೊಂಡಿರ್ತಾರೋ ಆ ಟೈಮ್ನಲ್ಲಿ ಆಗೋಲ್ಲ. 10 ಜನ ಇರಬೇಕಾದ್ರೆ ಟೈಮ್ ಕೀಪಪ್ ಮಾಡಬೇಕು. 5 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆ ರೀತಿ ಟೈಮ್ ಕೊಟ್ಟು ನಾವು ರೆಡಿ ಆಗಬೇಕಾಗತ್ತೆ. 1000 ಕಾರಣ ಹೇಳ್ತೀವಿ ನಾವು. ಯಾವಾಗಲೂ ಹೇಳ್ತಿರ್ತೀವಿ ನಮಗೊಂದು ಟೈಮ್ ಕೊಡಿ, ಪ್ಲಸ್ಸೋ ಮೈನಸ್ಸು. ಒಂದೊಂದ್ಸತಿ ಆಗತ್ತೆ. ಯಾವಾಗಲೂ ಮೈನಸ್ಸೇ ಆಗ್ತಾ ಇದ್ರೆ ಯಾವಾಗ್ಲಾರು ನನ್ನ ಪ್ಲಸ್ ಆಗೋದು ಯಾವಾಗ? ಪ್ಲಸ್ಸೋ ಮೈನಸ್ಸೋ ಅಂತ ಹೇಳ್ತಾ ಇರೋರೆಲ್ಲ ಮೈನಸ್ಸೇ ಬರೋದು, ಯಾವಾಗಲೂ ಲೇಟಾಗೇ ಬರೋದು. ಆಯಿತು, ಲೇಟಾಗಿ ಬನ್ನಿ ಒಂದ್ಸತಿ, ಓಕೆ. ಮೈನಸ್ ಇರೋರು, ಯಾವಾಗಲೂ ಟೈಮ್ ಕೀಪಪ್ ಮಾಡದೇ ಇರೋರು, ಪ್ಲಸ್ ನಾನಿವತ್ತು ಎಲ್ಲರಿಗಿಂತ ಬೇಗ ಹೋಗ್ತೀನಿ, 1-2 ನಿಮಿಷ ಕಾದು ನೋಡ್ತೀನಿ ಹೇಗಿರುತ್ತೆ ಕಾಯೋದು ಅನ್ನೋದು ಅಂತ ಅವ್ರಿಗೆ ಗೊತ್ತಿರಬೇಕು. ಆವಾಗ ಟೈಮ್ದು ವ್ಯಾಲ್ಯೂ ಏನು, ಬೇರೆಯವ್ರ ಟೈಮ್ ವ್ಯಾಲ್ಯೂ ಏನು, ನನ್ನ ಟೈಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಆದರೆ ಫಾರಿನ್ ಕಂಟ್ರೀಸ್ನಲ್ಲಿ 100 ಕಾರಣ ಇದೆ ಟೈಮ್ ಕೀಪಪ್ ಮಾಡೋಕ್ಕೆ ಸಪೋರ್ಟಿಂಗ್ ಆಗಿರುತ್ತೆ. ಅಲ್ಲಿ ಟ್ರಾಫಿಕ್ ಇರ್ಬೋದು, ಅಲ್ಲಿ ಸಿಸ್ಟಮ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು, ಜನಗಳ ಮೆಂಟಾಲಿಟಿ ಇರ್ಬೋದು, ಟೈಮ್ ಕೀಪಪ್ ಮಾಡ್ತಾರೆ. ಟೈಮ್ಗೂ ಮನಿಗೂ ಅವರು ರಿಲೇಟ್ ಮಾಡೋದ್ರಿಂದ ಇರ್ಬೋದು, ಗೊತ್ತಿಲ್ಲ. ಬಟ್ ಅಲ್ಲೆಲ್ಲನೂ ನಾವು 5 ನಿಮಿಷನ ಮುಂಚೆನೇ ರೆಡಿಯಾಗಿರಬೇಕು. ಅಲ್ಲಿ ಎಲ್ಲ ಕೆಲಸನೂ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಹೇಳಿದ್ದನ್ನು ಮಾಡ್ತಾರೆ. ಆ ಕಮಿಟ್ಮೆಂಟ್ ಇದೆ. ಅದಕ್ಕೆ ವ್ಯಾಲ್ಯೂ ಗೊತ್ತಿಲ್ಲ ಇರೋ ಆ ಕಮಿಟ್ಮೆಂಟ್ಗೆ ವ್ಯಾಲ್ಯೂ ಇದೆ. ಆದರೆ ಇಲ್ಲಿ ಟೈಮ್ ಕೀಪಪ್ ಮಾಡೋರಿಗೆ ಬಹಳ ತೊಂದರೆ ಆಗುತ್ತೆ. ಟೈಮ್ ಕೀಪಪ್ ಮಾಡಿದವ್ರು ಯಾವತ್ತೂ ಕಾಯೋ ತಪ್ಪಲ್ಲ. ಅವ್ರ ಕೆಲಸ ಒಂಥರ ತುಂಬ ಎಷ್ಟೊಂದು ಕೆಲಸ ಬಿಟ್ಟು ಅವರು ಬಂದಿರ್ತಾರೆ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ಳಲ್ಲ, ತುಂಬ ಡಿಸ್ಟರ್ಬ್ ಆಗುತ್ತೆ. ಇದೆಲ್ಲನೂ ನಂಗನ್ಸುತ್ತೆ ಇಂಡಿಯಾದಲ್ಲಿ ಟೈಮ್ ಕೀಪಪ್ ಮಾಡೋರಿಗೆ ತೊಂದರೆ ಜಾಸ್ತಿ, ಕಷ್ಟ ಜಾಸ್ತಿ. ಎಲ್ಲರೂ ಅವ್ರನ್ನ ಹೇಗಿದ್ರೂ ಅವ್ರು ಬೇಗ ಹೋಗ್ತಾರೆ ಅಂತ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ತಾರೆ. ಇಲ್ಲಿ ಕೂಡ ನಾವು ಟೈಮನ್ನು ನಾವು ಕೀಪಪ್ ಮಾಡಿದ್ರೆ, ಅಥವಾ ಆಗದೇ ಇದ್ದಾಗ ನಾನು ಜವಾಬ್ದಾರಿ ಇದಕ್ಕೆ ಅಂತ ಜವಾಬ್ದಾರಿ ತೆಗೆದುಕೊಂಡು ಮುಂಚೆ ಇನ್ಫಾರ್ಮ್ ಮಾಡಿ, ಲೇಟ್ ಆಗುತ್ತೆ ಅಂತ ಮುಂಚೆ ಹೇಳಿ ಬೇರೆಯವ್ರ ಟೈಮ್ಗೆ ವ್ಯಾಲ್ಯೂ ಕೊಟ್ಟರೆ ಅವರು ಲೈಫ್ನಲ್ಲಿ ಒಳ್ಳೆ ರಿಲೇಷನ್ಶಿಪ್ಪು, ಪಬ್ಲಿಕ್ ರಿಲೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ.